ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿ. 10 ಡೇಸ್ಗೆ 5 ಡೇಸ್ಗೆ ಹಾಕ್ತೀರಾ, ಮುಂಚೆ 2 ಡೇಸ್ಗೆ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರಿ ಅಂತ. ಎಲ್ಲರೂ ಕೇಳ್ತಾ ಇಲ್ಲ, ನನಗೆ ಗೊತ್ತಿರೋರು ಪಾಪ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ನನ್ನ ಸಿಚುಯೇಷನ್ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಪಾಪ ನೋಡ್ಕೊಂಡು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಯಾರ್ಯಾರ ಮಕ್ಳು ಇರ್ತವೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಕೆಲವರು ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಕೇಳಿದ್ಮೇಲೆ ಒಂಥರ ಖುಷಿ ಆಯ್ತು. ಯಾಕೆಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಅದರಿಂದ ವಿಡಿಯೋಗಳೇನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಗ್ಯಾಪ್ ಕೊಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಚಾನಲ್ ಮೋನೋ ಆಗಿದೆ ಅಂದ್ರೆ ವಿಡಿಯೋ ಮಾಡದೆ ಬಿಡೋವಾಗೂ ಇಲ್ಲ, ವಿಡಿಯೋ ಕಂಟಿನ್ಯೂ ಆಗಿ ಹಾಕ್ಲೇಬೇಕು. ಆಕ್ಟಿವ್ ಆಗಿದ್ರೇನೆ ತಾನೇ ಯೂಟ್ಯೂಬ್ ಅಂತ ಅನ್ನಿಸ್ಕೊಳೋದು. ನೀವು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಯಾಕೆ ಅಂದ್ರೆ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿದೆ. ಯಾಕೆ ಅಂದ್ರೆ ಥೈರಾಯ್ಡ್ ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ, ಹಾಗೇನೆ ಬ್ಲಡ್ ಕೂಡ ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ವಿಡಿಯೋನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಒಂಥರ ಸುಸ್ತು, ವಾಮಿಟಿಂಗು, ಏನ್ರಲ್ಲೂ ಇಂಟ್ರೆಸ್ಟೇ ಇಲ್ಲ, ಆಕ್ಟಿವ್ ಆಗಿರೋಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಹೋಗಿ ಚೆಕಪ್ ಮಾಡಿಸ್ಕೊಂಬಂದೆ. ನಾನು ಟ್ಯಾಬ್ಲೆಟ್ಸ್ ತಗೋತಾ ಇರಲಿಲ್ಲ. ಪ್ರೆಗ್ನೆನ್ಸಿ ಆದ್ಮೇಲೆ ಬಾಣಂತಿಯಲ್ಲಿ ಒಂದ್ಸಲ ಚೆಕ್ ಮಾಡಿಸಿದ್ದೆ 6 ತಿಂಗಳ ಹಿಂದೆ. ಅವಾಗ 2 ಪಾಯಿಂಟ್ ಇತ್ತು ಅಷ್ಟೇ. ಅವಾಗೇನು ಟ್ಯಾಬ್ಲೆಟ್ಸ್ ಏನು ತಗೊಂಡಿರ್ಲಿಲ್ಲ. ಮತ್ತೆ ಇವಾಗ ಈ ಕೈ ಸಿಕ್ಕಾಪಟ್ಟೆ ಹೊಡ್ತಾ ನೋವು ಬರ್ತಾ ಇತ್ತು, ಪೇನ್ ಬರ್ತಾ ಇತ್ತು. ಅವಾಗ ಚೆಕ್ ಮಾಡಿಸಿದ್ದಕ್ಕೆ ಜಾಸ್ತಿ ಆಗಿದೆ ಅಂತಂದ್ರು. ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ. ಮೊನ್ನೆ ಇನ್ನೂ ತಗೊಂಬಂದೆ. ಆಮೇಲೆ 2 ಮಂತ್ಸ್ 3 ಮಂತ್ಸ್ ತಗೊಳ್ಳಿ, ನೋಡೋಣ. ಆಮೇಲೆ ನಿಮ್ಮ ಬಾಡಿಲಿ ಹಾರ್ಮೋನ್ಸ್ ಮೇಲೆ ಯಾವ ರೀತಿ ಇದೆ ಅಂತ ನೋಡ್ಬಿಟ್ಟು ಸ್ಟಾಪ್ ಮಾಡೋಣ, ಅಲ್ಲಿ ಗಂಟ ಮಾಡಬೇಡಿ ಅಂತ ಕೊಟ್ರು. ಅದೇನ ಇದು 25 mg ಕೊಟ್ಟಿದ್ದಾರೆ. ಇದು ಕ್ಲಿಯರ್ ಆಗಿ ಕಾಣಿಸಲ್ಲ, ಬ್ಯಾಕ್ ಹಾಕಿ ತೋರಿಸ್ತೀನಿ. ಆಮೇಲೆ ಇದು ನೆಕ್ಸ್ಟ್ ಇದು ರಿಪೋರ್ಟ್, ಇದು ಇವಾಗ ಚೆಕ್ ಮಾಡಿಸಿದ ರಿಪೋರ್ಟು. ನೆಕ್ಸ್ಟು ಇನ್ನೊಂದು 6 ಮಂತ್ ಬ್ಯಾಕ್ ನಾನು ಚೆಕ್ ಮಾಡಿಸಿದಾಗ ಎಷ್ಟಿತ್ತು ಅಂತ ಕೂಡ ನಾನು ತೋರಿಸ್ತೀನಿ ನಿಮಗೆ. ಈಗ ಕಡಿಮೆ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡೋವಾಗೂ ಇಲ್ಲ. ನಾನು ನೆಗ್ಲೆಕ್ಟ್ ಮಾಡ್ಕೊಬಿಟ್ಟೆ, ಈ ರೀತಿ ಮಾಡ್ಕೊಬಿಟ್ಟೆ. ಅವಾಗ ಕಡಿಮೆ ಇತ್ತು, 2.2 ಇತ್ತು, ಇವಾಗ 5.95 ಆಗ್ಬಿಟ್ಟೈತೆ. ಹಾಗೆ ಬ್ಲಡ್ ಕೂಡ ಕಡಿಮೆ ಆಗೈತೆ, ತುಂಬ ಬ್ಲಡ್ ಕಡಿಮೆ ಆಗೈತೆ. ಅದು ಥೈರಾಯ್ಡ್ ಇದ್ರೆ ಬ್ಲಡ್ ಕೂಡ ಹೀರಾಕುತ್ತೆ, ಇನ್ನೂ ಹೀರಾಕುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸೊಂಟ ನೋವು, ತಲೆನೋವು, ಸಿಕ್ಕಾಪಟ್ಟೆ ಪೈನ್ಗಳು ಬರ್ತವೆ. ಅದೆಲ್ಲ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ, ಯಾವ ಲಕ್ಷಣಗಳಿರ್ತವೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ. ನಿಮ್ಗೇನಾದ್ರು ಆ ರೀತಿ ಸಿಂಪ್ಟಮ್ಸ್ ಇದ್ದು ಆ ರೀತಿ ಕಾಣಿಸ್ತೈತೆ ಅಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಿಬಿಡಿ, ಹೋಗ್ಬಿಟ್ಟು ತೋರಿಸ್ಕೊಳ್ಳಿ. ಆಮೇಲೆ ಅದು ಸುಸ್ತು, ಕೈ ಹೊಡ್ತ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಅದಕ್ಕೋಸ್ಕರ ನಾನು ಚೆಕ್ ಮಾಡಿಸೋಣ ಅಂತಾನೆ ಹೋದೆ. ಅದು ಚೆಕ್ ಮಾಡಿಸಿದಾಗ ಜಾಸ್ತಿ ಆಗಿತ್ತು. ಅಲ್ಲಿ ಗಂಟ ನಾನು ಟ್ಯಾಬ್ಲೆಟ್ಸ್ ಏನು ತಗೋತಾ ಇರಲಿಲ್ಲ. ಅಲ್ಲ ಒಂದು 6 ತಿಂಗಳೇ ಆಗ್ಬಿಟ್ಟಿತ್ತು ನಾನು ಟ್ಯಾಬ್ಲೆಟ್ಸ್ನ ಬಿಟ್ಟು. ಇವಾಗ ತಗೋತಾ ಇದ್ದೀನಿ. ನಾನು ಅವಾಗೇನು ಅಂದ್ಕೊಂಡೆ, ಪಾಪುಗೆ ಫೀಡ್ ಮಾಡಿಸ್ತಾ ಇದ್ದೀನಲ್ವಾ, ಅವನಿಗೇನಾದ್ರು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನಾನೇನು ತಗೊಂಡಿರ್ಲಿಲ್ಲ. ನೋಡೋಣ ಅಂತ ಗ್ಯಾಪ್ ಬಿಟ್ಟಿದ್ದೆ, ಕಡಿಮೆನೂ ಆಗಿತ್ತಲ್ವಾ. ಇವಾಗ ನೋಡಿದ್ರೆ ಜಾಸ್ತಿ ಆಗಿದೆ. ಇವಾಗ ಡೈಲಿ ಒಂದು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ. ಸುಸ್ತು ಇದೆ, ಅದಕ್ಕೋಸ್ಕರ ಯಾವ ಕಡೆ ನಾನು ಜಾಸ್ತಿ ಗಮನ ಹರ್ಸೋಕ್ಕಾಗ್ತಾ ಇಲ್ಲ. ಇವಾಗ ಬನ್ನಿ ಎಷ್ಟಿದೆ ಏನಂತ ಕ್ಲಿಯರ್ ಆಗಿ ತೋರಿಸ್ತೀನಿ. ಯಾರು ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲಕ್ಷಣಗಳು, ಯಾವ್ಯಾವ ಸಿಂಪ್ಟಮ್ಸ್ ಇರುತ್ತೆ, ಯಾವ್ಯಾವ ರೀತಿ ಆಗುತ್ತೆ ಅಂತ ಫುಲ್ ಡೀಟೇಲ್ ಆಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ತುಂಬಾ ಜನ ಕೇಳ್ತಾ ಇದ್ರಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಾನು 28ನೇ ತಾರೀಕು ಜೂನ್ ಹೋದ ತಿಂಗಳಲ್ಲೇ ಚೆಕ್ ಮಾಡಿಸಿದ್ದೆ. ಅದಕ್ಕೆ ನಾನು ವಿಡಿಯೋಗಳೇನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಈಗ ನನಗೆ ಸುಸ್ತಾಗಿದೆ, ನನಗೆ ಹೆಲ್ತ್ ಇಶ್ಯೂ ಆಗಿದೆ. ಆಮೇಲೆ OBP ಬೇರೆ ಆಗಿತ್ತು. ಯಾವ್ದಾದ್ರು ಬಂದ್ರೆ ಮನುಷ್ಯಂಗೆ ಕಷ್ಟಗಳೆಲ್ಲ ಪ್ರಾಬ್ಲಮ್ಸ್ ಒಂದೇ ಸಲ ಬರ್ತವೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ವಾ. ಅದೇ ರೀತಿ
ಹೋದ ಸಲ ಪಾಪಗೆ ಹುಷಾರಿರಲಿಲ್ಲ. ಅದಾದಮೇಲೆ ಅವನು ಹುಷಾರಾದ, ಅವನಿಗೂ ಸಹ ಬ್ಲಡ್ ಕಡಿಮೆ ಆಗ್ಬಿಟ್ಟೈತೆ. ಅವನಿಗೂ ಬ್ಲಡ್ ಇಂಪ್ರೂವ್ ಮಾಡಿ ಅದಾದಮೇಲೆ ನನಗೆ ಲೋ ಬಿ ಪಿ ಆಯಿತು. ಮತ್ತು ಈಗ ನನಗೂ ಬ್ಲಡ್ ಇಲ್ಲ. ಇದೆಲ್ಲ ತೋರಿಸ್ತೀನಿ ನೋಡಿ. ನಿಮಗೆ ಕಾಣ್ತಾ ಇದೆಯಾ ಏನೆಲ್ಲ, ಸುಳ್ಳು ಹೇಳಲ್ಲ ನೋಡಿ. 8.2 ಇದೆ ಬ್ಲಡ್ ಅಷ್ಟೇ. ಅದು ಅಲ್ಲದೆ ನನ್ನ ಬ್ಲಡ್ ಎಲ್ಲೂ ಸಿಗಲ್ಲ. ಬಿ ನೆಗೆಟಿವ್, ಬಿ ಪಾಸಿಟಿವ್ ಸಿಕ್ಬಿಡುತ್ತೆ. ಆಮೇಲೆ ಇನ್ನೂ ಒಂದು ಸ್ಟೋರಿ ಇದೆ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಬ್ಲಡ್ ಕಡಿಮೆ ಆದಾಗ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದ್ವು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈಗ ಬ್ಯಾಕ್ ಕ್ಯಾಮ್ರಾ ಹಾಕಿ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ನಿಮಗೆ ಕಾಣಿಸ್ತಿದೆಯೋ ಕಾಣಿಸ್ತಿಲ್ವೋ ಇಲ್ಲಿ ನೋಡಿ. 5.95 ಆಗಿದೆ ಇವಾಗ ಥೈರಾಯ್ಡ್. ಬನ್ನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಹಾಕಿ. ನೋಡಿ ಫ್ರೆಂಡ್ಸ್, ಇದು ನಾನು ಬಾಣಂತನದಲ್ಲಿ ಇದ್ದಾಗ ಮಾಡ್ತಿದ್ದು 2.55 ಇತ್ತು. ಇದು ಮಾಡಿಸಿದ್ದು ಜುಲೈ ತಿಂಗಳಲ್ಲಿ, ಜುಲೈ 2024ರಲ್ಲಿ ನಾನು ಮಾಡಿಸಿದ್ದು. ಅದಾದಮೇಲೆ ಇನ್ನೇನು ಸ್ವಲ್ಪ ಇತ್ತಲ್ವ, ಅದಕ್ಕೇನು ಟ್ಯಾಬ್ಲೆಟ್ಸ್ ಏನು ತೊಗೊಳಕ್ಕೆ ಹೋಗಿರಲಿಲ್ಲ, ಗ್ಯಾಪ್ ಕೊಟ್ಟಿದ್ದೆ. ಅದಾದಮೇಲೆ ಮತ್ತೇನು ಕಡಿಮೆ ಆಗೈತಲ್ವ ಅಂತ ನಾನು ತಲೆನೇ ಕೆಡಿಸ್ಕೊಡ್ಲಿಲ್ಲ. ಆಮೇಲೆ ಇವಾಗ ಸ್ವಲ್ಪ ಯಾಕೋ ಕೈ ಹೊಡ್ತ ಎಲ್ಲ ಜಾಸ್ತಿ ಬರ್ತಾಯಿತ್ತು ಅಂತ ಮತ್ತೆ ನನ್ನ ಹಸ್ಬೆಂಡ್ಗೆ ಹೇಳಿ ನಾನೇ ಹೋಗಿ ಚೆಕ್ ಮಾಡಿಸ್ದಾಗ ಜಾಸ್ತಿ ಆಗಿತ್ತು. ಇದು 28 ಜುಲೈಯಲ್ಲಿ ಮಾಡಿಸಿದ್ದು 2025ರಲ್ಲಿ. ಎಷ್ಟಾಗಿದೆ ಅಂದರೆ ಬನ್ನಿ ನೋಡೋಣ ಎಷ್ಟಾಗಿದೆ ಅಂದರೆ 5.85 ಏನೋ ಆಗಿದೆ. ಅಂದರೆ 3 ಪಾಯಿಂಟ್ ಏನೋ ಜಾಸ್ತಿ ಆಗೈತೆ. ಅದಕ್ಕೆ ಕಡಿಮೆ 5 ಪಾಯಿಂಟ್ ಅಂದರೆ ಕಡಿಮೆನೇ, ಆದ್ರೂ ನನಗೆ ಬ್ಲಡ್ ಬೇರೆ ಕಡಿಮೆ ಇದೆ, ಅದು ಇನ್ನೂ ಜಾಸ್ತಿ ಆಗ್ಬೋದು. ಬ್ಲಡ್ ಎಷ್ಟೈತೆ ಅಂದರೆ ನೋಡಿ 8.2 ಇದೆ. ಅಂದರೆ ನಂದು ಬಿ ನೆಗೆಟಿವು. ಮೇಲ್ಗಾದರೆ 13.18 ಇರಬೇಕು, ಫೀಮೇಲ್ಗಾದರೆ 12.16 ಇರಬೇಕು. 12.16 ಇದ್ದರೆ ನಾರ್ಮಲ್ಲು. ಬಟ್ ನನಗೆ 8 ಪಾಯಿಂಟ್ ಐತೆ, ಒಂದು 4 ಪಾಯಿಂಟ್ ಏನೋ ಕಡಿಮೆ ಆಗೈತೆ. ಇದು ಥೈರಾಯ್ಡ್ ಜಾಸ್ತಿ ಆಗಿರೋದ್ರಿಂದ ಅದು ಇರ್ತಾ ಬರುತ್ತೆ. ಅಂದರೆ ನನ್ನ ಬ್ಲಡ್ಡು ಬಿ ನೆಗೆಟಿವ್ ಅಷ್ಟಾಗಿ ಎಲ್ಲೂ ಸಿಗಲ್ಲ. ತುಂಬ ಅಂದರೆ ತುಂಬ ಕಷ್ಟ ಬಿದ್ದಿದ್ದೀನಿ ನನ್ನ ಪ್ರೆಗ್ನೆನ್ಸಿಲಂತೂ ಬ್ಲಡ್ ಸಿಗದೆ. ನೋಡ್ತಾ ಇದ್ರಲ್ಲ 8.2 ಇದೆ. ನೋಡಿದ್ರಲ್ವ ಥೈರಾಯ್ಡ್ ಎಷ್ಟಿದೆ, ಬ್ಲಡ್ ಎಷ್ಟು ಕಡಿಮೆ ಆಗಿದೆ ಅಂತ. ಅದಕ್ಕೋಸ್ಕರನೇ ವಿಡಿಯೋ ಏನು ಮಾಡೋಕ್ಕಾಗ್ತಾಯಿಲ್ಲ. ಪಾಪು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಫುಲ್ ಸುಸ್ತಾಗುತ್ತೆ ಅದರಿಂದ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಸಿಮ್ಟಮ್ಸ್ ಇರುತ್ತೆ ಥೈರಾಯ್ಡ್ ಆಗಬೇಕಾದ್ರೆ ಅಂತ ನನಗಾಗಿರೋ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.